ಸರ್ ಈಗ ಗ್ರೇಡಿಂಗ್ ವ್ಯವಸ್ಥೆ ಆಯ್ತು ಆ ಚರ್ಚೆಗೆ ಬರೋದಿಲ್ಲ. ಇವಾಗ ಇದನ್ನ ಕಡ್ಡಾಯವಾಗಿ ನೀವನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದೀವಿ. ರಿಸಲ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತಡ ಬರಬಾರ್ದು. ಆ ಕೆಲಸವನ್ನ ಇವಾಗ ನಾವು ಮಾಡಿದ್ದೀವಿ. ಇದು ಲಾರ್ಜರ್ ಸ್ಕೇಲ್ ಆಗ್ತದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗೈಡೆನ್ಸ್ ತಗೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಅದನ್ನ ಬೇರೆ ದಿವಸ ನಿಮ್ಮ ಅಧಿಕಾರ ಅವಧಿಯಲ್ಲಿ ಆಗ್ಬೋದು. ನಾನು ನೋಡಿ, ನಮ್ಮ ಅಧಿಕಾರ ಈಗ ನಾಳೆ ನಾನು ತೆಗೆದ್ರು ಏನ್ ಮಾಡ್ತಿಲ್ಲ. ಗೌರ್ಮೆಂಟ್ ಟರ್ಮ್ ಅಲ್ಲ ಒಂದ್ ನಿಮಿಷ, ನಂದು ಆಗ್ತದೆ. ನಾವ್ ಇನ್ನು 100 ವರ್ಷ ಅಧಿಕಾರ ಮಾಡಕ್ಕೆ ಇರೋದು ನಮ್ ಕಾಂಗ್ರೆಸ್ ಸರ್ಕಾರದವರು. ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸ ಇರ್ಬೋದು. ಅದನ್ನ ನೋಡೋಣ. ಯಾವಾಗ್ಲೂ ಅಷ್ಟೇ ಒಂದು ಕಾನೂನು ಮಾಡ್ಬೇಕಾದ್ರೆ ಈಗ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದನೇ ನಾವು ತೀರ್ಮಾನ ಮಾಡಿದ್ವಿ. 35ರಿಂದ 33 ಮಾಡೋದಕ್ಕೂ ಕೂಡ ಕಾರಣ ಏನು ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ರೈತ ಮಕ್ಕಳು ಬೇರೆ ರಾಜ್ಯದಲ್ಲಿ 30ರಲ್ಲಿ ಪಾಸ್ ಆಗಿ ಇಲ್ಲಿ ಬಂದು ಕೆಲಸ ಸಿಗ್ತದೆ. ಕಡ್ಡಾಯವಾಗಿ ಈಗ SSLC ಪಾಸ್ ಆಗ್ಲೇಬೇಕು. ನೀವು ಯಾವ್ದೇ ಕೆಲಸ ತಗೊಳ್ಳಿ, ಒಂದು ಕೆಲಸ ಸಿಕ್ತು ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಟೀಕಾ ಟಿಪ್ಪಣಿ ಮಾಡ್ಬಿಟ್ರು. ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಟೀಕಾ ಟಿಪ್ಪಣಿದಾರರು. ಈ 33 ಮಾಡಿರೋದು ಪಾಸ್ ಮಾಡೋದಕ್ಕಲ್ಲ, ಬಡವರು ಪಾಸ್ ಆಗಿ ಅವರ ಒಂದು ಸಹಕಾರಕ್ಕೆ. ಯಾಕೆಂದ್ರೆ ಒಬ್ಬರಿಗೆ ಕೆಲಸ ಸಿಕ್ಕರೆ ಅವ್ರ ಕುಟುಂಬ ಸೇಫ್ಟಿ ಬರ್ತದೆ, ರಕ್ಷಣೆ ಬರ್ತದೆ, ಅವ್ರಿಗೊಂದು ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ಭವಿಷ್ಯದಲ್ಲಿ ಅವ್ರ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಗ್ತದೆ. ಆ ನಿಟ್ಟಿನ ಮೇಲೆ ಮಾಡಿರೋದು ಹೊರತು ಯಾಕೆ 625 ತಗೊಳ್ಳಿಲ್ವಾ? ತಗೊಂಡಿದಾರಲ್ಲ ಮಕ್ಕಳು. ಯಾರು ವಿರುದ್ಧ ಯಾರು ಮಾಡ್ತಾರೆ? ಆಮೇಲೆ ನಮ್ ದೇಶ ಹೆಂಗ್ ಡಿವೈಡ್ ಆಗಿರೋದು? ಭಾಷೆ ಮೇಲೆ ಆಗಿರೋದು. ಹಂಗಂದ ತಕ್ಷಣ ಹೊಡೆದಾಡ್ಕೊಳ್ಳಿ ಅಂತ ಹೇಳಲ್ಲ. ಅಂಬೇಡ್ಕರ್ ಅವರು ಭಾಷೆ ಮೇಲೆ ಇದೆಲ್ಲದೂ ಕೂಡ ಪ್ರಾಂತ್ಯವನ್ನ ಆದ್ರೂ ಕೂಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ. ಇವ್ರಿಗೆ ಅಷ್ಟು ಧೈರ್ಯ ಇದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಹೇಳಿ ಮಾಡ್ಲಿ ನೋಡೋಣ. ಅಲ್ಲ ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತಗೊಂಡ್ರೆ ಅದು ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು. ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನ್ ಮಾಡಿದ್ದಾರೆ ಎಲ್ಲರೂ ಕೂಡ ಕಾಪಾಡ್ಕೊಂಡ್ ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು, ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ, ಅದರಿಂದ ನಮಗೆ ಅನುಕೂಲನೂ ಕೂಡ ಅನನುಕೂಲ ಆಗಿದ್ಯಾ? ಸೊ ಇದನ್ನ ಯಾವಾಗ ಈ ಹೋರಾಟಗಾರರಲ್ಲಿ ಯಾಕೆ ಅವ್ರು ಹೋರಾಟ ಮಾಡ್ಬೇಕು? ನಮ್ಮ ರಾಜ್ಯದಲ್ಲಿ ಇದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದ್ರೆ, ನಾವು ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊ, ಶಿಕ್ಷಣ ಸಚಿವರಾಗಿ ಕನ್ನಡ ಓದ್ಲೇಬಾರ್ದು ಅಂತ ಹೇಳ್ತಾ ಇದಾರೆ ಅಂತ ಫಸ್ಟ್ ಅದ್ ಅರ್ಥ ಮಾಡ್ಕೊಳ್ಳಿ. ಅದ್ರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನ ಕಂಪಲ್ಸರಿ ಓದ್ಲಿ ಅಷ್ಟೇ. 91 ಬೇಡ. ಅಲ್ಲ ಎಲ್ಲಿಗೆ ಹೋಗುತ್ತೀವಿ? ಇವತ್ತು ಮಕ್ಕಳು ಹುಟ್ಟಿದ ತಕ್ಷಣ ನಾಳೆ ಶಾಲೆಗೆ ಸೇರ್ಸಂತ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೋತೀವಿ. ಇದೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ನಾನು ಅವ್ರ ಪಾಪ ಅವ್ರ ವಿರುದ್ಧವಾಗಿ ಹೇಳೋದಿಲ್ಲ. ನಾನು ಇಷ್ಟ ಹೇಳ್ಬೋದು, ಮಕ್ಕಳನ್ನ ಮನೆಯಲ್ಲಿ ಮುದ್ದಾಡಿ ಸ್ವಲ್ಪ ಇಟ್ಕೊಳ್ಳಿ, ಮನೇಲಿ ಏನಾಗೋದಿಲ್ಲ. ನಾನು ಸಾರಿ, ಅವ್ರಿಗೆ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಹೇಳೋದಿಲ್ಲ. ಇದು ಕಾನೂನ್ನ ಎಲ್ಲೋ ಒಂದ್ ಹತ್ರ ಇಡ್ಬೇಕಾಗ್ತದೆ. ನೀವು 18 ಇಯರ್ಸಿಗೆನೆ ಡ್ರೈವಿಂಗ್ ಲೈಸೆನ್ಸು, ವೋಟಿಂಗು, ಹಿಂಗೆ ಮದುವೆ ಆಗಕ್ಕೆ 21, ಏನು ಗಂಡಸರಿಗೆ 21. ಯಾಕೆ 21 ಒಂದು ತಿಂಗಳು ಮುಂಚೆ ಕೊಡಿ. ನಾ ಹೇಳಕ್ಕಾಗತ್ತಾ ಇದು? ಸೊ ಇದೆಲ್ಲ ಆಗೋದಿಲ್ಲ. ಕಾನೂನು ಮಾಡ್ಬೇಕಾದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡ್ತಾರೆ. ಈ ಚರ್ಚೆನ ನೀವು ನಿಲ್ಸ್ಬೇಕಾಗತ್ತೆ. ನಿಲ್ಸಿ. ನಾನು ದಯವಿಟ್ಟು ಅಲ್ಲ, 75,000 ಮಕ್ಕಳು ಅಂತ ಹೇಳಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಷ್ಟು ಜನರೇ ಇಲ್ಲ, ತಿಳ್ಕೊಬಿಡಿ. ನಮ್ ದೇಶದಲ್ಲೂ ಸಿಗಲ್ಲ ಅಷ್ಟು. ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಬುಳ್ಳೆ ಬಿಡ್ಕೊಂಡು ಇದನ್ನ ನಾನು ಖಂಡನೆ ಮಾಡ್ತೀನಿ. ಯಾಕೆಂದ್ರೆ ಸಾಮಾಜಿಕವಾಗಿ ಯಾವತ್ತೂ ಕೂಡ ಅವರು ಕೂಡ ಜವಾಬ್ದಾರಿತವಾಗಿರ್ಬೇಕಾಗ್ತದೆ. ಕಾನೂನನ್ನ ಅವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡೋದಿಲ್ಲ. ಎಲ್ಲರಿಗೂ ಸಮಾನತೆಯನ್ನ ತರ್ತಕ್ಕಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ನಾನು ಇದು ಹೆಚ್ಚು ಚರ್ಚೆ ಮಾಡಲ್ಲ. ಕಾನೂನು ಮಾಡಿದೆ ಕ್ಲೋಸ್. ನಾನಲ್ಲ ರೀ, ಕಾನೂನು ಇದೆ. ಇದೇ ತರ ತಂದೆ ತಾಯಿಯವರೇ ಪಾಪ ಹೈಕೋರ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು. ನಾನಲ್ಲ ಕಾನೂನು ಮಾಡಿದ್ದು. ಹೇಳಲಾ? ಯಾರ ನಂಗೆ ಟೀಕಾ ಟಿಪ್ಪಣಿ ಮಾಡಿದ್ರು ಬಿಜೆಪಿ ಇದ್ರೆ 22ಕ್ಕೆ ಅವ್ರ ಹಣೆ ಬರಕ್ಕೆ ಅವ್ರು ಮಾಡಿರೋದು. ತಗೊಂಡು ಕೊಡ್ಲಾ ನಿಮಗೆ ಆರ್ಡರು? ಅದಕ್ಕೆ ನಾನು ಹೇಳೋದು ಬೇಡ. ನನಗೆ ಮಕ್ಕಳನ್ನಿದ್ದಾಗ ನಾನು ಯೂಶಲಿ ರಾಜಕಾರಣ ಮಾಡೋದಿಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನರ ಬೆವರೇನಿದೆ ಅದು ಬಿಜೆಪಿಯವರು ಮತ್ತೆ ವಿಜೇಂದ್ರ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ನಿಮ್ ದೇಶ ಓಡಾಡ್ತಾ ಇರೋದೆ, ನಿಮ್ ದೇಶ ಚೆನ್ನಾಗಿ ಆರ್ಥಿಕವಾಗಿ ಏನೋ ಸದೃಢ ಆಗಿದೆ ಅಂದ್ರೆ ನಮ್ಮ ರಾಜ್ಯದ ಬೆವರು. ಮತ್ತೆ ನಮ್ಮ ತಮಿಳುನಾಡು ಇರ್ಬೋದು,
ಕೆಲವು ಮಹಾರಾಷ್ಟ್ರ ಇರ್ಬೋದು, ಅವ್ರ ಬೆವರಿಂದ, ಕೇರಳ ಇರ್ಬೋದು, ಇವ್ರ ಬೆವರಿಂದ ನಮ್ಮ ದೇಶ ಚೆನ್ನಾಗಿ ನಡೀತಾ ಇದೆ. ಬೇರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಮ್ಮಿ ಕೊಟ್ಟರು ಕೂಡ ಅವ್ರನ್ನ ಈ ಭಾರತೀಯರು ಅಂತ ಬದುಕಕ್ಕೆ ಕನ್ನಡ ರಾಜ್ಯದ ಜನರ ಬೆವರಿದೆ, ನೆನ್ಪಿಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.